ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ನಿಮಗೆಲ್ಲ ಯಾಣ ಕೇವ್ಸು ಮತ್ತು ಸಹಸ್ರಲಿಂಗ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾಣ ಕೇವ್ಸಿಂದ ಗೋಕರ್ಣಕ್ಕೆ ಬರ್ತೀವಲ್ಲ, ಅಲ್ಲಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ರೋಡ್ ಒಂದು ಸ್ವಲ್ಪ ಸರಿ ಇಲ್ಲ, ಒಂದು 15 ಕಿಲೋಮೀಟ್ರ್ ಸರಿ ಇಲ್ಲ. ಆಮೇಲೆಲ್ಲ ಚೆನ್ನಾಗಿದೆ. ನಿನ್ನೆ ನೈಟು ಗೋಕರ್ಣಕ್ಕೆ ಬಂದ್ಬಿಟ್ಟು ಇಲ್ಲಿ ಗೋಕರ್ಣದಲ್ಲಿ ಹಾಲ್ಟ್ ಆಗಿದ್ದೀವಿ. ಮಹಾಬಲೇಶ್ವರ ಟೆಂಪಲ್ಲು ಮತ್ತು ಓಮ್ ಬೀಚ್, ಕೂಡ್ಲಾ ಬೀಚ್ ಎಲ್ಲ ನೋಡಬೇಕು ಅನ್ಕೊತಾ ಇದ್ವಿ. ಸ್ನೇಹಿತರೆ, ಇದು ಸ್ಟೋನ್ ಕ್ಯಾಬಿನ್ ಹೋಮ್ ಸ್ಟೇ ಇದೆಯಲ್ಲ, ಇಲ್ಲಿಂದ ನೋಡಿ ಓಮ್ ಬೀಚ್ ಇರ್ಬೋದು ಅಥವಾ ಕೂಡ್ಲಾ ಬೀಚ್ ಇರ್ಬೋದು, ಅದೆಲ್ಲ ಒಂದು 6 ಕಿಲೋಮೀಟರ್ ಆಗುತ್ತೆ. ಮತ್ತೆ ಮಹಾಬಲೇಶ್ವರ ಟೆಂಪಲ್ ಇದೆಯಲ್ಲ, ಅದು 2.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ನಿಮಗೆಲ್ಲ ತುಂಬಾ ಹತ್ರನೇ ಇದೆ ಅನ್ಸುತ್ತೆ. ನೋಡಿ, ಇದೊಂಥರ ಎಲ್ಲ ವಿಲೇಜ್ ಎನ್ವಿರಾನ್ಮೆಂಟ್ ಇದೆ, ಚೆನ್ನಾಗೂ ಇದೆ ಒಂಥರ ಸ್ಟೇ ಮಾಡೋದಕ್ಕೆ. ಪಾರ್ಕಿಂಗ್ ಎಲ್ಲ ಇದೆ. ನೀವೇನಾದ್ರು ಗೋಕರ್ಣಕ್ಕೆ ಬರಂಗಿದ್ರೆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮತ್ತು ಸ್ನೇಹಿತರೆ, ನಾನು ಏನಕ್ಕೆ ಈ ಹೋಮ್ ಸ್ಟೇನ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಬೈಕ್ಸ್ ಎಲ್ಲನೂ ರೆಂಟಲ್ಗೆ ಸಿಗುತ್ತೆ. ರೆಂಟಿಗೆ ಬೈಕ್ ತೊಗೊಂಡು ಸೊ ಗೋಕರ್ಣ ಇರ್ಬೋದು ಅಥವಾ ಈ ಸರೌಂಡಿಂಗ್ ಪ್ಲೇಸಸ್ ಎಲ್ಲ, ಒಂದು ಮೀರ್ಜಾನ್ ಫೋರ್ಟ್ ಇರ್ಬೋದು ಅಥವಾ ಹೊನ್ನಾವರ ಇರ್ಬೋದು, ಅದನ್ನೆಲ್ಲ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಆ ಫೆಸಿಲಿಟಿನೂ ಕೊಟ್ಟಿದ್ದಾರೆ ಈ ಹೋಮ್ ಸ್ಟೇನವರು. ನಿಮಗೆ ಬೇರೆ ಕಡೆ ಬೈಕ್ನ ಹುಡ್ಕೊಂಡು ಹೋಗ್ಬಿಟ್ಟು ರೆಂಟಲ್ಗೆ ತೊಗೊಳ್ಳೋದೆಲ್ಲ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇಲ್ಲಿ ಬೈಕ್ ರೆಂಟಲ್ಲೂ ಸಹ ಸಿಗುತ್ತೆ. ಸೊ ಅದಕ್ಕೆ ನಾನು ಈ ಹೋಮ್ ಸ್ಟೇನ ಪ್ರಿಫರ್ ಮಾಡ್ಕೊಂಡೆ. ಸಪೋಸ್ ನೀವೇನಾದರೂ ಬಸ್ ಏನಾದರೂ ಬಂತು ಅಂದರೆ ನೀವು ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು ಬೇಕಾದ್ರೆ ಬೈಕ್ನ ರೆಂಟಲ್ಗೂ ತೊಗೋಬೋದು. ಸ್ನೇಹಿತರೆ, ಹೇಳಿದ್ನಲ್ಲ, ರೆಸಾರ್ಟಿಂದ ಹೋಮ್ ಸ್ಟೇಯಿಂದ ಜಸ್ಟ್ 2.5 ಕಿಲೋಮೀಟರ್ ಅಷ್ಟೇ ಮಹಾಬಲೇಶ್ವರ ಟೆಂಪಲ್ಗೆ. ಈಗ ಮಹಾಬಲೇಶ್ವರ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಅದೇ ದೇವಸ್ಥಾನ ಇದೇ ದೇವಸ್ಥಾನ ಅಷ್ಟೇ. ಬೀಚ್ ಹತ್ರನೇ ಅದೇ ನಾನು ಅದೇ ಹೇಳಿದ್ದು, ಬೀಚ್ ಹತ್ರನೇ ಹಾಕ್ಬಿಟ್ಟು ಬಂದ್ಬಿಡೋಣ, ವಾಕೆ ಬರ್ಬೋದಲ್ಲ. ಇಲ್ಲೆಲ್ಲ ಸೇಫ್ಟಿ ಇಲ್ವಾ? ಹೌದು ಪಾಪ, ಅಲ್ಲೇ ತಿರ್ಗಿಸ್ಕೊ, ಏನು ಮಾಡೋದು, ಸೇಫ್ಟಿ ಇಲ್ಲ. ಸ್ನೇಹಿತರೆ, ಜಸ್ಟ್ ಈಗ ತನಕ ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂದರೆ ಮಹಾಬಲೇಶ್ವರ ದೇವಸ್ಥಾನ ಅಂದ್ಬಿಟ್ಟು. ಇದು ಗೋಕರ್ಣ ಬೀಚ್ ಇದೆಯಲ್ಲ, ಜಸ್ಟ್ ಬೀಚಿಂದ ಒಂದು ಅಷ್ಟೇ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದಾರಲ್ಲ, ಇದೇ ಮಹಾಬಲೇಶ್ವರ ದೇವಸ್ಥಾನ. ಇದು ಬಂದ್ಬಿಟ್ಟು 4ನೇ ಶತಮಾನದಲ್ಲಿ ಕಟ್ಟಿದ ಅಂದ್ಬಿಟ್ಟು ಇತಿಹಾಸ ಇದೆ. ಮತ್ತೇನಪ್ಪ ಅಂದರೆ ಇದು ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತಲೇ ಹೇಳ್ತಾರೆ. ನೋಡಿ, ಯಾಕಂದರೆ ಬೇರೆ ಕಡೆ ಎಲ್ಲ ದೇವಸ್ಥಾನ ಮಾತ್ರ ಗೋಪುರ ಇರುತ್ತಲ್ವ, ಈ ದೇವಸ್ಥಾನಕ್ಕೆ ಗೋಪುರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಮತ್ತು ಸ್ನೇಹಿತರೆ, ಈ ದೇವಸ್ಥಾನ ಬಂದ್ಬಿಟ್ಟು ಕದಂಬ ರಾಜವಂಶದ ಮಯೂರವರ್ಮ ನಿರ್ಮಾಣ ಮಾಡಿದ್ದು ಸಹ ಅಂತಾನೂ ಹೇಳ್ತಾರೆ. ಹೋಮ್ ಸ್ಟೇಯಿಂದ 400 ಮೀಟರ್ ಬೀಚ್ ಇದೆ ಅಂದ್ಬಿಟ್ಟು ಆ ಬೀಚಲ್ಲಿ ಆಟಾಡ್ಕೊಂಡು ಈಗ ಓಮ್ ಬೀಚ್ ಕಡೆ ಹೊಟ್ಟಿದ್ದೀವಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡಿಬೇಕಂತೆ ಓಮ್ ಬೀಚ್ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೋಕರ್ಣ ಅಂದರೆ ಬರೀ ಬೀಚ್ಗಳೇ ಫುಲ್ ಇರುತ್ತೆ. ಓಮ್ ಬೀಚ್ ಒಂದು ನೋಡೋಣ, ಯಾಕಂದ್ರೆ ನಾವು ಬೇರೆ ಬೀಚ್ಗಳೆಲ್ಲ ನೋಡೋಕ್ಕಾಗಲ್ಲ, ಟೈಮ್ ಬೇರೆ ಆಯಿತು, ಈಗಾಗಲೇ 2 ಗಂಟೆ ಆಗ್ತಾ ಇದೆ. ನೋಡಿಕೊಂಡು ನಾವು ಮೀರ್ಜಾನ್ ಫೋರ್ಟ್ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಸೊ ಅದಕ್ಕೆ ಬೇರೆ ಬೀಚ್ಗಳೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀವಿ. ನೀವ್ಯಾರು ಇದ್ರೆ ಇನ್ನು ಕೂಡ್ಲಾ ಬೀಚ್ ಇದೆ ಮತ್ತು ಹಾಫ್ ಮೂನ್ ಬೀಚ್ ಇದೆ, ಅವೆಲ್ಲ ನೋಡಿಕೊಂಡು ಒಂದು 2 ಡೇಸ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು ಗೋಕರ್ಣದಲ್ಲಿ ನೋಡಬೇಕಾಗಿರೋ ಪ್ಲೇಸಲ್ಲಿ. ನೀವೇನಾದರೂ ಗೋಕರ್ಣ ಪ್ಲ್ಯಾನ್ ಮಾಡಿದ್ರೆ 3 ದಿವಸ ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗ ಯಾಣ ಕೇವ್ಸು ಎಲ್ಲ ಬೀಚ್ಗಳೆಲ್ಲ ನೋಡಿಕೊಂಡು ಬರ್ಬೋದು. 1 ದಿವಸ ಅಂದರೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗೋದಿಲ್ಲ. ಇದೇ ಓಮ್ ಬೀಚ್ ಬೀದಿದು. ನೋಡಿ, ನಿಮಗೆ ಗೊತ್ತಾಗ್ತದೆ ನೋಡಿ, ಒಂದು 3 ಥರ ಶೇಪ್ ಕಾಣಿಸ್ತಾ ಇದೆ ನೋಡಿ.
ಇಲ್ಲಿಂದ ನೋಡಿ ಒಂದು ಸ್ವಲ್ಪ ಕಾಣಿಸಿದೆ ನೋಡಿ ಇಲ್ಲಿ ಬೋಟಿಂಗ್ ಎಲ್ಲನೂ ಇದೆ ನೋಡಿ. ನಿಮಗೆ ಒಂಥರ ನೋಡಿ 3 ಥರ ಕಾಣಿಸ್ತಿದೆಯಲ್ಲ ನೋಡಿ, ಇದೆ ಓಮ್ ಬೀಚ್ ಇದು. ಮಾಡಿದ್ದೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಇದೆ ಹೋಮ್ ಬೀಚು. ಮತ್ತು ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು ನೀವು. ಹಿಡ್ಕೊಂಡ್ಬರ್ತಾ ಇದ್ದಾರಲ್ಲ, ಸೊ ಇದು ಹೀಗೆ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಎಲ್ಲ ನೋಡ್ಕೊಂಡ್ಬರ್ಬೇಕಾಗುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ಸಾಕು ಅಷ್ಟೇ.